ಗುರುಭ್ಯೋ ನಮಃ. ನಮ್ಮ ಅನೇಕ ಯಜ್ಞ ಹೋಮ ಹವನಗಳಲ್ಲಿ ಅನ್ನ ಯಜ್ಞ ಅಂತ ಕರಿತೀವಿ. ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ, ಯಜ್ಞಾತ್ ಭವಂತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ ಅಂತ ಭಗವದ್ಗೀತೆಯಲ್ಲಿ ಅನ್ನದ ಬಗ್ಗೆ ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಅನ್ನಪೂರ್ಣೆ ಸದಾಪೂರ್ಣೆ ಅಂತ ಕರಿತೀವಿ. ಅನ್ನ ಅಂತಕ್ಕಂಥದ್ದು ಜೀವರಕ್ಷಕ, ಪ್ರಾಣರಕ್ಷಕ. ಅದರ ಜೊತೆಗೆ ಈ ಅನ್ನವನ್ನು ಆಹಾರವನ್ನು ನಾವು ಭುಜಿಸ್ತಕ್ಕಂಥ ಆ ಒಂದು ಸ್ಥಳಗಳಲ್ಲಿ ವಿಶೇಷವಾಗಿ ನಾವು ಎಷ್ಟೋ ಜನ ಪೂಜೆ ಮಾಡಿದ ತಕ್ಷಣ ಅಲ್ಲೇ ಆಹಾರವನ್ನು ಕೂಡ ಮಠಾಧಿಪತಿಗಳು ಸೇವನೆ ಮಾಡ್ತಾರೆ. ಅದು ಕೂಡ ಒಳ್ಳೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಅವರು ಸೇವನೆ ಮಾಡ್ತಾರೆ. ಅದರ ಜೊತೆಗೆ ನಾವು ಸಂಸಾರಿಗಳಾಗಿರ್ತಕ್ಕಂಥವರು ಜೀವನ ಶೈಲಿಯನ್ನು ನಮ್ಮ ಒಂದು ವ್ಯಾಪಾರಸ್ಥರಾಗಿರ್ಬೋದು, ರೈತರಾಗಿರ್ಬೋದು, ಯಾರೇ ಆಗಲಿ ಮಾಡ್ತಕ್ಕಂಥದ್ದು ಅದಕ್ಕೆ ಆ ಅನ್ನಕ್ಕೆ ನಾವು ಎಷ್ಟು ಗೌರವ ಕೊಡ್ತೀವಿ, ಎಷ್ಟು ಭಕ್ತಿ ಸಮರ್ಪಣೆ ಮಾಡ್ತೀವಿ, ನಮ್ಮ ದೇಹ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಆದರೆ ಒಂದಂತೂ ಮಾಡಬಾರ್ದು, ಆ ಮಾಡದೇ ಇರತಕ್ಕಂಥದ್ದು ಯಾವುದು ಅಂದರೆ ನಾವು ಆಹಾರವನ್ನು ಹಾಸಿಗೆಯ ಮೇಲೆ ಕುಳಿತು ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು, ನೀರನ್ನು ಸೇವನೆ ಮಾಡ್ತಕ್ಕಂಥದ್ದು, ಏನಾದರೂ ಹಣ್ಣು ಹಂಪಲು ತಿಂತಕ್ಕಂಥದ್ದು. ಯಾಕೆಂದರೆ ಎಲ್ಲೋ ಒಂದು ಕಡೆ ಒಂದು ಬೆಡ್ ಇರುತ್ತೆ, ಹೋಗ್ಬಿಟ್ಟು ಆ ಬೆಡ್ ಮೇಲೆ ಕೂತ್ಕೊಂಡ್ಬಿಡ್ತೀವಿ, ನಾವು ಹಣ್ಣು ತಿಂತೀವಿ ಅಥವಾ ಕಾಫಿ ಕುಡಿತೀವಿ. ಆಹಾರ ಸೇವನೆ ಈ ದೇಹಕ್ಕೆ ಹಾಸಿಗೆಯ ಮೇಲೆ ಮಾಡಬಾರ್ದು. ಮಾಡಿದ್ದೇ ಆದರೆ ಏನಾಗುತ್ತೆ, ಹಾಸಿಗೆಯ ಮೇಲೆ ನಾವು ತಿಂದಾಗ, ನೀರನ್ನು ಕುಡಿದಾಗ ಏನಾಗುತ್ತೆ ಅಂದರೆ ನಮಗೆ ದುರಾದೃಷ್ಟಗಳು ಹುಡುಕೊಂಡು ಬರುತ್ತೆ. ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಮಹಾಲಕ್ಷ್ಮಿಯ ಒಂದು ಆವಿರ್ಭಾವ ಇರುತ್ತೆ. ಜೊತೆಗೆ ಜ್ಯೇಷ್ಠಾಲಕ್ಷ್ಮಿ ಹಿಂದೆಯೇ ಇರ್ತಾಳೆ. ಆ ಜ್ಯೇಷ್ಠಾಲಕ್ಷ್ಮಿ ಯಾರು? ಮಹಾನುಭಾವರ ಶ್ರೀಮತಿ ಕೂಡ ಹೌದು. ಹಾಗಾಗಿ ಆ ಜ್ಯೇಷ್ಠಾಲಕ್ಷ್ಮಿ ಅಂತಕ್ಕಂಥದ್ದು ದುರಾದೃಷ್ಟವನ್ನು ತಂದುಕೊಡ್ತಾಳೆ. ಹಾಸಿಗೆಯ ಮೇಲೆ ಯಾವ ಆಹಾರವನ್ನು ಭುಜಿಸಬೇಡಿ. ನಾವು ಎದ್ದಿದ ತಕ್ಷಣವೇ ಹೇಳ್ತೀವಿ ಕರಾಗ್ರೇ ವಸತೆ ಲಕ್ಷ್ಮಿ, ಆ ಸ್ತೋತ್ರಗಳೆಲ್ಲ ಹೇಳ್ಕೊಳ್ತೀವಿ. ಹಾಗೆಯೇ ಏನು ವಿಶೇಷವಾಗಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಾವು ಹಾಸಿಗೆಯಿಂದ ಬಂದು ಮತ್ತೆ ಹಾಸಿಗೆ ಮೇಲೆ ಕುಳಿತುಕೊಂಡು ಊಟ ಮಾಡೋದು. ಕೆಲವು ಹುಡುಗರಾಗ್ಬೋದು, ವಿದ್ಯಾರ್ಥಿಗಳಾಗ್ಬೋದು, ವಿದ್ಯಾರ್ಥಿಗಳಿಗೆ ವಿದ್ಯೆ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ. ನಮಗೆ ವ್ಯಾಪಾರಸ್ಥರಿಗೆ ಏನಾಗುತ್ತೆ, ವ್ಯಾಪಾರ ಕಡಿಮೆ ಆಗುತ್ತೆ. ಹಾಸಿಗೆಯ ಮೇಲೆ ಆಹಾರ ಸೇವನೆ ಮಾಡಿದ್ರೆ ಕಷ್ಟಗಳು ಸಿಗುತ್ತೆ. ಎಲ್ಲೋ ಒಂದು ಕಡೆ ಹೇಳ್ತಾರೆ ನರಕ ಪ್ರಾಪ್ತಿ ಅಂತ ಹೇಳುತ್ತೆ. ಹಾಗಾಗಿ ಹಗಲಾಗಲಿ ನಾವು ಹಾಸಿಗೆಯಿಂದ ಎದ್ದಿದ್ದೀವಿ, ಸ್ನಾನ ಮಾಡಿದ್ದೀವಿ, ನಾವು ಆಫೀಸ್ಗೆ ಹೋಗಿ ಬಂದಿದ್ದೀವಿ, ಮತ್ತೆ ಹಾಸಿಗೆ ಮೇಲೆ ಕೂತ್ಕೊಂಡು ಆಹಾರವನ್ನು ಸೇವನೆ ಮಾಡಬಾರ್ದು. ಇದರಿಂದ ಮಹಾಲಕ್ಷ್ಮಿಗೆ ಕೋಪ ಬರುತ್ತೆ. ಜೊತೆಗೆ ನಮ್ಮ ಇರ್ತಕ್ಕಂಥ ನವಗ್ರಹ, ಸಂಪೂರ್ಣ ನವಗ್ರಹಗಳು ಕೂಡ ಅಲ್ಲಿ ವಿಚಿತ್ರವಾಗಿ ವರ್ತನೆ ಮಾಡ್ತವೆ, ವಿರೋಧವಾಗಿ ಕೂಡ ಆಗ್ತವೆ. ಹಾಗಾಗಿ ಎಲ್ಲರ ಆ ಕೃಪೆಗೂ ಕೂಡ ಪಾತ್ರರಾಗಬೇಕು ಅಂದರೆ ನಾವು ಹಾಸಿಗೆ ಮೇಲೆ ಆಹಾರವನ್ನು ಸೇವನೆ ಮಾಡಬಾರ್ದು. ಅದರಿಂದ ತುಂಬಾ ತೊಂದರೆ ಆಗುತ್ತೆ, ಋಣಾತ್ಮಕ ಶಕ್ತಿಗಳು ಆವರಿಸ್ಕೊಳ್ತವೆ. ಅದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಮನೆಯಲ್ಲಿ ಕಲಹಗಳು, ಗಲಾಟೆಗಳು, ಕೋಪಗಳು, ತಾಪಗಳು, ಏನೋ ಒಂದು ಮನಸ್ಸು ವಿಚಲಿತ ಆಗಿಬಿಡುತ್ತೆ, ಪರಿಶುದ್ಧತೆ ಇರೋದಿಲ್ಲ. ಹಾಗಾಗಿ ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಸನಾತನ ಸಂಪ್ರದಾಯದಲ್ಲಿ ಹಾಸಿಗೆಯ ಮೇಲೆ ಕುಳಿತು ಆಹಾರ ಆಗಲಿ, ಕಾಫಿ ಆಗಲಿ ಅಥವಾ ಏನೇ ಪಾನೀಯಗಳಾಗಲಿ, ಹಣ್ಣುಗಳಾಗಲಿ ಯಾವುದನ್ನು ಸೇವಿಸೋದು ಒಳ್ಳೆಯದಲ್ಲ. ಇದು ನೀವು ನಿಮ್ಮ ಮಕ್ಕಳಿಗೂ ಹೇಳಿ, ನೀವು ಮಾಡ್ಕೊಳ್ಳಿ. ಅದು ಮಾಡಿಕೊಂಡಿದ್ದೆ ಆದರೆ ತುಂಬಾ ಶುಭ ಆಗುತ್ತೆ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.